ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕಾ? ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ನಡೆದಂತ 4 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲನ್ನು ಅನುಭವಿಸಿದೆ. ಬಿಜೆಪಿಯ ನಾಯಕತ್ವ ಕೇವಲ ಯಡಿಯೂರಪ್ಪ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಬೇಕಾ? ಇಂಥ ಪ್ರಶ್ನೆಗಳನ್ನ ಕೇಳ್ತಿರೋದು ನಾವಲ್ಲ, ಬಿಜೆಪಿ ಪಕ್ಷದಲ್ಲೇ ಒಳಗೊಳಗೆ ಕುದಿತಿರುವಂತಹ ಬೇಗುದಿ. ಈ ನಡುವೆ ವಿಜೇಂದ್ರ ನಾಯಕತ್ವ ಬದಲಾವಣೆ ಆಗುತ್ತೋ ಬಿಡುತ್ತೋ ಹೈಕಮಾಂಡ್ ಸಾಕಷ್ಟು ಚರ್ಚೆಗಳನ್ನ ನಡೆಸ್ತಿರುವಂತಹ ಸಂದರ್ಭದಲ್ಲಿಯೇ ವಿಜೇಂದ್ರ ಸಿಡಿದೆದ್ದಿದ್ದಾರೆ. ಬಿಜೆಪಿ ತನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವ ವಿಶ್ವಾಸವಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೆಸೆಂಟ್ ಎಲೆಕ್ಷನ್ ನಡೆದ್ರೆ ಬಿಜೆಪಿಗೆ 130 ಸ್ಥಾನಗಳು ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ, ನಿಜ. ಹಾಗಂದ್ಬಿಟ್ಟು ಬಿಜೆಪಿ ಆಡಳಿತವನ್ನ ಕೂಡ ನೋಡಿದ್ದಾರೆ. ಒಂದು ಪಕ್ಷದ ರಾಜ್ಯ ಅಧ್ಯಕ್ಷರಾದವರು ಒಂದಷ್ಟು ಹೇಳಿಕೆಗಳನ್ನ ಕೊಡುವಾಗ ಒಂದಷ್ಟು ಯೋಚನೆಯನ್ನ ಮಾಡಬೇಕು. ವಿಜೇಂದ್ರ ಅವ್ರು ಹೇಳಿರೋದು ನಿಜ, ಬಿಜೆಪಿಗೆ 130 ಸ್ಥಾನ ಬಂದೇ ಬರುತ್ತೆ ಅಂತವ್ರೆ. ಹಂಗನ್ಬಿಟ್ಟು JDS ಬಿಜೆಪಿ ಮೈತ್ರಿಕತೆ ಏನು? ಬಿಜೆಪಿಗೆ ನಿಜಕ್ಕೂ ಗೆದ್ಕೊಂಡ್ ಬರ್ತೀವಿ ಅನ್ನಕ್ಕೆ 70ರಿಂದ 80 ಸ್ಥಾನದಲ್ಲಿ ಕೂಡ ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಯ ಕೊರತೆ ಇದೆ. ಇವೆಲ್ಲದರ ನಡುವೆ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನೋ ವಿಶ್ವಾಸ, ಜೊತೆಗೆ ಪ್ರೆಸೆಂಟ್ ಎಲೆಕ್ಷನ್ ನಡೆದ್ರೆ ಬಿಜೆಪಿಗೆ ಕನಿಷ್ಠ 130 ಸ್ಥಾನಗಳು ಅನ್ನೋದು ಓವರ್ ಕಾನ್ಫಿಡೆನ್ಸ್ ಅನ್ನಲ್ಲದೆ ಮತ್ತೇನೂ ಅಲ್ಲ. ವೀಕ್ಷಕರೇ, ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 66 ಸ್ಥಾನ ಕುಸಿತು. ಅದರಲ್ಲೂ ಬೊಮ್ಮಾಯಿನ ಸೆಂಟ್ರಲ್ಲಿ ಕಳಿಸ್ಬಿಟ್ರು. ಒಂದು ಕ್ಷೇತ್ರ ಉಳ್ಕತ್ತು. ಈಗಿನ 65 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಇರೋದು. JDS ಜೊತೆಗಿನ ಮೈತ್ರಿ, ಬಿಜೆಪಿಗೆ JDS ಅನಿವಾರ್ಯನೋ, JDSಗೆ ಬಿಜೆಪಿ ಅನಿವಾರ್ಯನೋ ಇನ್ನು ಗೊತ್ತಿಲ್ಲದ ಸನ್ನಿವೇಶದಲ್ಲಿ ಕುಮಾರಣ್ಣ ಕೇಂದ್ರ ಸಚಿವರಾಗಿ ತಮ್ಮದೇ ಛಾಪನ್ನ ಮೂಡಿಸ್ತಾ ಇದ್ದಾರೆ. ವೀಕ್ಷಕರ, 2028ರ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ 3 ವರ್ಷ ಇದೆ. ಆದರೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದಷ್ಟು ಬೇಸರದ ನಡುವೆ ವಿಜಯೇಂದ್ರ ಅವರ ಕಾನ್ಫಿಡೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.